ಪೆಟ್ರೋಲ್ ಡೀಸೆಲನ್ನು ಕಡಿಮೆ ಬಳಸಿ ಆದಷ್ಟು ಚಿನ್ನವನ್ನು ಖರೀದಿ ಮಾಡೋದು ನಾವು 1 ವರ್ಷಗಳ ಕಾಲ ಮುಂದೂಡಿ ಅನ್ನೋದು ಪ್ರಧಾನಮಂತ್ರಿ ಮೋದಿಯವರ ಸಂದೇಶ. ಈ ಸಂದೇಶದ ಹಿನ್ನೆಲೆ ಏನು? ಈ ಸಂದೇಶ ನೀಡಿರುವಂಥ ಉದ್ದೇಶ ಏನು? ಈ ಸಂದೇಶ ಏನನ್ನು ಸೂಚಿಸುತ್ತೆ? ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ಬಿಡುತ್ತಾ ಅಥವಾ ಚಿನ್ನವನ್ನು ಕೊಂಡ್ಕೊಳ್ಳೋ ನಿಟ್ಟಿನಲ್ಲಿ ಬಹಳನೇ ದುಂದುವೆಚ್ಚವನ್ನು ಭಾರತೀಯರು ಮಾಡ್ತಾ ಇದ್ದಾರಾ? ಮೋದಿಯವರ ಒಂದು ಸಂದೇಶವನ್ನು ಪಾಲನೆ ಮಾಡಿದ್ದೇ ಆದರೆ ನಮಗೆ ಯಾವ ರೀತಿಯಾದಂತಹ ಬೆನಿಫಿಟ್ ಇದೆ, ಭಾರತೀಯರು ಯಾವ ರೀತಿಯಾಗಿ ಆರ್ಥಿಕವಾಗಿ ದೃಢತೆಯನ್ನು ಪಡ್ಕೋಬಹುದು ಅನ್ನುವಂಥ ವಿಚಾರವಾಗಿ ನಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾರೆ ಆರ್ಥಿಕ ತಜ್ಞ ರುದ್ರಮೂರ್ತಿ ಅವರು. ಬನ್ನಿ ಅವರ ಹತ್ರ ಮಾತಾಡ್ಸೋಣ. ಸರ್, ಪ್ರಧಾನಮಂತ್ರಿಯವರ ಒಂದು ಭಾಷಣ ಏನಿತ್ತು, ಅವರ ಒಂದು ಸೂಚನೆ ಏನಿತ್ತು, ಇದು ಹಲವಾರು ಗೊಂದಲಗಳನ್ನು ಸೃಷ್ಟಿಯಾಗಿದೆ, ಹಲವಾರು ಕುತೂಹಲಗಳು ಕೂಡ ಸೃಷ್ಟಿಯಾಗಿದೆ. ಪೆಟ್ರೋಲ್ ಡೀಸೆಲ್ ಬಳಕೆಯನ್ನೇ ಸಂಪೂರ್ಣವಾಗಿ ಕಡಿಮೆ ಮಾಡಿ ಅಂತಂದರೆ ಅದರಿಂದ ಆಗುವಂತಹ ಲಾಭ ಏನು ಭಾರತೀಯರಿಗೆ? ನೋಡಿ, ಮೊದಲನೇದಾಗಿ ಪೆಟ್ರೋಲ್ ಡೀಸೆಲನ್ನು ಮಿತವಾಗಿ ನಾವು ಬಳಸಬೇಕು. ಇದರಿಂದ ಏನಾಗುತ್ತೆ ಅಂದರೆ ರೂಪಾಯಿನ ಮೌಲ್ಯ ವೃದ್ಧಿ ಆಗುತ್ತೆ. ಈಗ ಆಲ್ರೆಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಕಚ್ಚಾ ತೈಲದ ಬೆಲೆಗಳು $60 ಪ್ರತಿ ಬ್ಯಾರೆಲ್ಗೆ ಇದ್ದಿದ್ದು ಇವಾಗ $120 ಪ್ರತಿ ಬ್ಯಾರೆಲ್ಗೂ ಕೂಡ ಹೋಗಿತ್ತು. ಈಗ ಹತ್ತತ್ರ $105 ಪ್ರತಿ ಬ್ಯಾರೆಲ್ಗೆ ಇದೆ. ಅಂದರೆ 80% ಏರಿಕೆಯನ್ನು ಕಚ್ಚಾ ತೈಲದ ಬೆಲೆಗಳಲ್ಲಿ ನಾವು ನೋಡಿದ್ದೀವಿ. ಭಾರತ ದೇಶ ಹತ್ತತ್ರ $230 ಬಿಲಿಯನ್ ಪೆಟ್ರೋಲಿಯಂ ಹಾಗೂ ರಿಲೇಟೆಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ನಾವು ಕಳೆದ ವರ್ಷ ಆಮದು ಮಾಡ್ಕೊಂಡಿದ್ದೀವಿ. ಬರೀ ನಾವು ಪೆಟ್ರೋಲ್ ಡೀಸೆಲನ್ನೇ ನೋಡೋದಾಯಿತು ಅಂದರೆ ಹತ್ತತ್ರ 16,000 ಇಂದ 17,000 ಕೋಟಿ ರೂಪಾಯಿಗಳ ನಮ್ಮ ಆಮದು ಶುಲ್ಕ ಹಾಗೂ ಇಂಪೋರ್ಟ್ ಬಿಲ್ ಏನಿದೆ ಅದು ಖಂಡಿತವಾಗ್ಲೂ ಕಚ್ಚಾ ತೈಲದ ಮೇಲೆ ಹೋಗ್ತಾ ಇದೆ. ಹಾಗಾಗಿ ಕಚ್ಚಾ ತೈಲವನ್ನು ಮಿತವಾಗಿ ಬಳಸೋದ್ರಿಂದ ನಮಗೆ ಈಗೇನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳ ಗಗನಕ್ಕೆ ಹೋಗಿದೆ ಅದು ಖಂಡಿತವಾಗ್ಲೂ ನಮಗೆ ಹೊರ ಬೀಳೋದಿಲ್ಲ. ರೂಪಾಯಿನ ಮೌಲ್ಯ ಇದರಿಂದ ವೃದ್ಧಿ ಆಗುತ್ತೆ. ಇದಕ್ಕೋಸ್ಕರ ಮೋದಿ ಅವರು ಒಂದು ಕಡೆ ಕಚ್ಚಾ ತೈಲ, ಇನ್ನೊಂದು ಕಡೆ ಚಿನ್ನ ಹಾಗೂ ಮೂರನೇದಾಗಿ ನೀವೇನು ವಿದೇಶಿ ಪ್ರಯಾಣವನ್ನು ಮಾಡ್ತೀರಾ ಅದನ್ನು ಮಾಡೋವಾಗ ಡಾಲರಲ್ಲೇ ಪೇಮೆಂಟನ್ನು ಕೊಡಬೇಕಾಗತ್ತೆ. ಅದನ್ನು ಕೂಡ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್, ಮುಖ್ಯವಾಗಿ ಯುದ್ಧ ನಡಿಬೇಕಾದ್ರೆ ನಮಗೆ ಕಚ್ಚಾ ತೈಲಗಳ ಬಗ್ಗೆ ಸಾಕಷ್ಟು ಕೊರತೆ ಇತ್ತು. ಆ ಸಂದರ್ಭದಲ್ಲೇ ಬರ್ದನೇ ಇರುವಂತಹ ಈ ಸೂಚನೆ, ಈ ಸಂದರ್ಭದಲ್ಲಿ ಮೋದಿ ಅವರು ನೀಡಿರ್ತಕ್ಕಂಥದ್ದು, ಯುದ್ಧ ಎಲ್ಲ ನಿಂತ ಮೇಲೆ ನೀಡಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಿದೆ. ಅದಕ್ಕೆ ಕಾರಣ ಏನಿರ್ಬೋದು? ನೋಡಿ, ಯುದ್ಧ ಇವಾಗಲೂ ಕೂಡ ನಿಂತಿಲ್ಲ. ಈಗಲೂ ಕೂಡ ಇರಾನ್ ಅಮೆರಿಕ ಮೇಲೆ ಮಧ್ಯ ಸ್ಟ್ರೈಕ್ ಮಾಡ್ತಾನೇ ಇದೆ. ಈಗಲೂ ಕೂಡ ಅಮೆರಿಕ ದೇಶವು ಕೂಡ ಯುದ್ಧವನ್ನು ನಿಲ್ಲಿಸಿಲ್ಲ. ಅವರೇನು ಬ್ಲಾಕೇಡ್ ಮಾಡಬೇಕಿದೆ ಅದನ್ನು ಬ್ಲಾಕೇಡನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಇದರ ಅರ್ಥ ಏನು ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ತುಂಬ ಜಾಸ್ತಿ ಆಗೋಗಿದೆ. ನಮ್ಮ ದೇಶದಲ್ಲೂ ಈಗ ಆಲ್ರೆಡಿ ಮಾಡಬೇಕಿತ್ತು, ಅದು ಮಾಡಿಲ್ಲ. ನೀವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ನೋಡೋದಾದರೆ ನನ್ನ ಪ್ರಕಾರ 25ರಿಂದ 30 ರೂಪಾಯಿ ಪ್ರತಿ ಲೀಟ್ರಿಗೆ ಏರಿಕೆ ಇವಾಗ ಆಲ್ರೆಡಿ ಆಗಬೇಕಿತ್ತು. ಆಯಿತು, ಎಲೆಕ್ಷನ್ಸ್ ನಡೀತಾ ಇತ್ತು, ಆಮೇಲೆ ಅಲ್ಲಿ ಎಲೆಕ್ಷನ್ ರಿಸಲ್ಟ್ಸ್ಗೋಸ್ಕರ ಕಾಯ್ತಾ ಇದ್ದರು, ಅವರು ಆ ಟೈಮಲ್ಲಿ ರೈಸ್ ಮಾಡಲಿಲ್ಲ, ಈ ಥರ ಅನೇಕ ಮಾತುಕತೆಗಳು ನಡೀತಿದೆ. ಆದರೆ ಮೋದಿಯಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯುದ್ಧ ನಡೀತಾ ಇಲ್ಲ, ಕಚ್ಚಾ ತೈಲದ ಬೆಲೆಗಳು ಜಾಸ್ತಿ ಆಗ್ತಿಲ್ಲ. ಅದು ಮಾಡ್ತಿರೋದೆಲ್ಲ ಟ್ರಂಪು, ಇರಾನು, ಇಸ್ರೇಲು. ಆದರೆ ನಮ್ಮ ದೇಶದ ಮೇಲೂ ಕೂಡ ಇದರ ಪರಿಣಾಮ ಇದೆ. ಹಾಗೂ ಇಡೀ ವಿಶ್ವವನ್ನು ನೀವು ನೋಡೋದಾದರೆ ಅಮೇರಿಕ ದೇಶ ಕಚ್ಚಾ ತೈಲವನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುತ್ತೆ. ಆದರೆ ಅಮೇರಿಕ ದೇಶದಲ್ಲೇ ಪೆಟ್ರೋಲ್ ಡೀಸೆಲ್ ದರಗಳು 40ರಿಂದ 50% ಏರಿಕೆ ಆಗಿದೆ. ಮತ್ತು ನೀವು ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ್ ಇದೆಲ್ಲ ನೋಡೋದಾದರೆ 100% ಏರಿಕೆ ಕಚ್ಚಾ ತೈಲದ ಬೆಲೆಗಳಲ್ಲಿ ಅಲ್ಲಿ ಆಲ್ರೆಡಿ ಆಗೋಗಿದೆ. ಯಾಕೆ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಆಗಿದೆ ಈ ಯುದ್ಧದಿಂದ. ಒಂದು ಕಡೆ ನಾವು ನೋಡಬೇಕಂದ್ರೆ ಒಂದು ದೇಶದ ವ್ಯವಸ್ಥೆ, ಒಂದು ದೇಶದ ಒಂದು ಸದೃಢತೆ, ಅಭಿವೃದ್ಧಿಯನ್ನು ನಾವು ಟ್ರಾನ್ಸ್ಪೋರ್ಟ್ ಸಿಸ್ಟಮಿಂದಲೂ ಕೂಡ ಅಳಿತೀವಿ. ಟ್ರಾನ್ಸ್ಪೋರ್ಟ್ ಯಾವಾಗ ಸುಲಭವಾಗಿ ಸಿಗುತ್ತೆ, ರಸ್ತೆ ಇರ್ಬೋದು, ರೋಡ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಅವೆಲ್ಲವನ್ನು ನಾವು ಬಳಕೆ ಆಗೋದು ಯಾವಾಗ ಅಂದರೆ ನಮಗೆ ಪೆಟ್ರೋಲ್ ಸಿಕ್ಕಿದಾಗ. ಸೊ ಇದ್ದಕ್ಕಿದ್ದಂಗೆ ಈಗ ಪೆಟ್ರೋಲ್ ಡೀಸೆಲ್ ಕೊರತೆ ಉಂಟಾಗುವಂಥ ಸೂಚನೆ, ಮುಂದಿನ ದಿನಗಳಲ್ಲಿ ಏರಿಕೆ ಆಗ್ಬೋದು, ಈ ರೀತಿಯಾದಂಥ ಪ್ರಶ್ನೆಗಳು ಜನರಲ್ಲಿ ಮೂಡ್ತಿದೆ. ಖಂಡಿತ ಏರಿಕೆ ಆಗುತ್ತೆ ಅಂತ ಅನಿಸುತ್ತಾ? ಹೌದು, ನನ್ನ ಪ್ರಕಾರ ಇವಾಗ ಆಲ್ರೆಡಿ 25-30 ರೂಪಾಯಿ ಪ್ರತಿ ಲೀಟ್ರಿಗೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಬೇಕಿತ್ತು. ಆದರೆ ಒಂದೇ ಪ್ರಮಾಣದಲ್ಲಿ ಇಷ್ಟೊಂದು ಜಾಸ್ತಿ ದಿಢೀರಂತ ಏರಿಕೆ ಮಾಡುವ ಸಾಧ್ಯತೆಗಳು ಕಡಿಮೆ ಇದೆ. ಸೊ ನನ್ನ ಪ್ರಕಾರವಾಗಿ ಒಂದು 10ರಿಂದ 15 ರೂಪಾಯಿ ಪ್ರತಿ ಲೀಟ್ರ್ ಏರಿಕೆಯನ್ನು ಹಂತವಾಗಿ ಮಾಡ್ಬೋದು. ಸೊ ಯುದ್ಧ ಏನಾನ ಬೇಗ ನಿಂತೋಯ್ತು ಅಂದರೆ, ಟ್ರಂಪ್ಗೆ ಏನಾನ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಅವ್ರು ಏನಾನ ಯುದ್ಧವನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ಆವಾಗ ಕಚ್ಚಾ ತೈಲದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆ ಕಾಣುತ್ತೆ. ಅಂಥ ಟೈಮಲ್ಲಿ ನಮಗೆ ಭಾರಿ ಪ್ರಮಾಣದ ಏರಿಕೆಯನ್ನು 2ನೇ ಹಂತ, 3ನೇ ಹಂತ ಆ ಥರ ಮಾಡೋದು ಬೇಕಾಗೋದಿಲ್ಲ. ಆದರೆ ನನ್ನ ಪ್ರಕಾರ ಇವತ್ತಿಂದ ಎನಿ ಟೈಮ್, ಎನಿ ಕ್ಷಣ
ಯಾವಾಗಾದರೂ ಕೂಡ ವಿತಿನ್ ಅ ವೀಕ್ ಒಳಗಡೆನೇ ಒಂದು 10-15 ರೂಪಾಯಿ ಪ್ರತಿ ಲೀಟ್ರಿಗೆ ಏರಿಕೆ ಆಗುವ ಸಾಧ್ಯತೆಗಳು ತುಂಬ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಏರಿಕೆ ಇನ್ನೂ ಕಂಟಿನ್ಯೂ ಆಗುತ್ತಾ, ತಿರ್ಗಾ 2ನೇ ಹಂತ 3ನೇ ಹಂತ ಈ ಥರ ರೈಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರ ಅಂದರೆ ಅದಕ್ಕೆ ಯುದ್ಧ ಬೇಗ ನಿಲ್ಲಬೇಕಾಗತ್ತೆ. ಯುದ್ಧ ಏನನ್ನ ಬೇಗ ನಿಂತು ಕಚ್ಚಾ ತೈಲದ ಬೆಲೆಗಳ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆ ಆದರೆ ಆವಾಗ ನಮಗೆ ಭಾರೀ ಪ್ರಮಾಣದ ಏರಿಕೆ ಪೆಟ್ರೋಲ್ ಡೀಸೆಲಲ್ಲಿ ಆಗೋದಿಲ್ಲ. ಆದರೆ ಇಮಿಡಿಯೇಟಾಗಿ ನನ್ನ ಪ್ರಕಾರ ಒಂದು 10-15 ರೂಪಾಯಿ ಮೊದಲನೇ ಹಂತದಲ್ಲಿ ಏರಿಕೆ ಮಾಡುವ ಸಾಧ್ಯತೆಗಳು ಎನಿ ಟೈಮು ದಿಢೀರಂತ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಪೆಟ್ರೋಲ್ ಡೀಸೆಲ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪರಿಣಾಮ ಬೀರುತ್ತೆ ಈ ವಿಚಾರ. ಅದನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ ಪರಿಣಾಮ ಬೀರೋದಂದ್ರೆ ಚಿನ್ನವನ್ನು ಖರೀದಿಯನ್ನು ಕಡಿಮೆ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಚಿನ್ನ ಖರೀದಿ ನಮಗೆ ಅದೊಂಥರ ಅದನ್ನು ಬಂಡವಾಳ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಸಂಪ್ರದಾಯ ಆಗ್ಬಿಟ್ಟಿದೆ. ನಿಜವಾಗ್ಲೂ ಈ ಒಂದು ನಿಟ್ಟಿನಲ್ಲಿ ಈಗ ಮದುವೆ ಇರೋರು, ಸಮಾರಂಭ ಇರೋರು ಚಿನ್ನ ಖರೀದಿಯನ್ನು ಕಡಿಮೆ ಮಾಡಬೇಕಾದಂಥದ್ದು ಎಷ್ಟು ಅನಿವಾರ್ಯತೆ ಇದೆ? ನೋಡಿ, ಚಿನ್ನ ಖರೀದಿ ನೀವು ಮಾಡಲಿಲ್ಲ ಒಂದು ವರ್ಷ ಅಂದರೆ ಭಾರಿ ಪ್ರಮಾಣದ ನಷ್ಟ ಯಾರಿಗೂ ಏನೂ ಆಗೋದಿಲ್ಲ. ಅದೇ ನೀವು ಊಟ ಮಾಡಬೇಡಿ, ಇನ್ನೊಂದು ವಾರ, ಇನ್ನೊಂದು ತಿಂಗಳು ಅಥವಾ ಪೆಟ್ರೋಲ್ ಡೀಸೆಲ್ ರೇಟ್ಗಳು ಜಾಸ್ತಿ ಆದರೂ ಪರವಾಗಿಲ್ಲ, ನಾವು ಚಿನ್ನವನ್ನು ಖರೀದಿನೇ ಮಾಡ್ತೀವಿ ಅನ್ನೋರಿಗೆ ಖಂಡಿತವಾಗ್ಲೂ ಏನು ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಎಲ್ಲೂ ಕೂಡ ನೀವು ಉಪವಾಸ ಇರಿ, ಊಟ ಬಿಡಿ ಅಂತ ಅವ್ರು ಹೇಳ್ತಾ ಇಲ್ಲ. ಇನ್ನೊಂದು ವರ್ಷ ಚಿನ್ನದ ಖರೀದಿಯನ್ನು ಮುಂದೂಡಿ, ಆಯಿತು ನಿಮಗೆ ಶುಭ ಸಮಾರಂಭ ಇದೆ, ಮದುವೆ ಇದೆ, ಚಿನ್ನ ಬೇಕೇ ಬೇಕು ಅಂತಿರೋರು ಮಿತವಾಗಿ ಬಳಸಿ, ಕಡಿಮೆ ಖರೀದಿ ಮಾಡಿ. ಒಂದು ತಾಳಿಗೆ ನನಗೆ ಚಿನ್ನ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಅದೇ ರೀತಿ ಪ್ರಯಾಣ ಮಾಡಲೇಬೇಕು ಅಂತಿರೋರು ಟೂರ್ ಆ್ಯಂಡ್ ಟ್ರಾವೆಲ್ ಆ ಇಂಡಸ್ಟ್ರಿಗೂ ಹೊಡೆತ ಬೀಳಬಾರ್ದು. ಆದರೆ ನೀವು ಇಂಡಿಯಾಲೇ ಟೂರ್ ಟ್ರಾವೆಲನ್ನು ಮಾಡಿ, ಎಲ್ಲೋ ವಿದೇಶ ಹೋಗ್ಬಿಟ್ಟು ವೆಡ್ಡಿಂಗ್ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಮಾಡೋದು, ಯಥೇಚ್ಛವಾಗಿ ದುಂಡು ವೆಚ್ಚ ಮಾಡ್ಕೊಂಡು ಖರ್ಚು ಮಾಡೋದು, ಈ ಥರ ನೀವು ಬೇರೆ ದೇಶದಲ್ಲೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಡಾಲರಿನ ಬಳಕೆ ಆಗುತ್ತೆ. ಇದರಿಂದ ರೂಪಾಯಿನ ಮೌಲ್ಯ ಕುಸಿತ ಕಾಣುತ್ತೆ. ಹಾಗಾಗಿ ಮೋದಿ ಏನು ಹೇಳ್ತಾ ಇದ್ದಾರೆ, ನೀವು ತುಂಬ ಬಳಕೆಯನ್ನು ಚಿನ್ನವನ್ನು ಖರೀದಿಯನ್ನು ಕೂಡ ಮಾಡಬೇಡಿ, ಪೆಟ್ರೋಲ್ ಡೀಸೆಲನ್ನು ಮಿತವಾಗಿ ಬಳಸಿ, ವಿದೇಶಿ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವ ರೀತಿಯಾಗಿ ಈ ಮೂರನ್ನು ಕೂಡ ಜೀವನಕ್ಕೆ ಅಳವಡಿಸ್ಕೊಳ್ಬಹುದು? ವಿಶೇಷವಾಗಿ ಹೇಳ್ಬೇಕಂದ್ರೆ ಪೆಟ್ರೋಲ್ ಡೀಸೆಲ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕಾಗಿರೋದು. ಈಗ ಏನಾಗುತ್ತೆ ಅಂದರೆ ಪೆಟ್ರೋಲ್ ಡೀಸೆಲ್ ಹೈಕ್ ಆದ ತಕ್ಷಣ ಟ್ರಾವೆಲ್ ಇರ್ಬೋದು, ಹಾಗೇನೇ ಬಸ್ಗಳಿರ್ಬೋದು, ಪ್ರತಿಯೊಬ್ಬರು ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಬಹುದು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಬಟ್ ಅವರು ಕೂಡ ಅತಿ ಹೆಚ್ಚಿನ ಹಣವನ್ನು ಜನರಿಂದ ವಸೂಲಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಇನ್ಕ್ಲೂಡಿಂಗ್ ಆಟೋದವರು, ಟ್ಯಾಕ್ಸಿ ಅವರೆಲ್ಲ. ಸೊ ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬಹುದು? ನೋಡಿ, ಸಾಮಾನ್ಯ ಜನ ಏನು ಮಾಡಬೇಕು ಅಂದರೆ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ಗಳನ್ನು ಜಾಸ್ತಿ ಬಳಕೆ ಮಾಡಿ, ಮೆಟ್ರೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಅದೇ ಥರ ಟ್ರೈನ್, ರೈಲ್ವೆ ಆಗಿರ್ಬೋದು, ಈ ಥರ ಮಾಡಿ ಆದಷ್ಟು ಒಂದೊಂದು ಕಾರಲ್ಲಿ ಒಬ್ಬೊಬ್ಬರು ಓಡಾಡೋದು ಈ ಥರ ಮಾಡೋದನ್ನು ಕಡಿಮೆ ಮಾಡಿ, ಶೇರ್ಡ್ ಸಿಸ್ಟಮ್ಸ್ಗಳನ್ನು ಬಳಸಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ಗಳನ್ನು ಬಳಸಿ. ಜೊತೆಗೆ ನಾವು ಕಚ್ಚಾ ತೈಲ ಎಸ್ಪೆಷಲಿ ಪೆಟ್ರೋಲ್ ಡೀಸೆಲ್ ಪರ್ಯಾಯವಾಗಿ ಬೇರೆ ಅನಿಲಗಳನ್ನು ಕೂಡ ನಾವು ಬಳಸಿಸ್ಬೋದು. ಎಸ್ಪೆಷಲಿ ಸೋಲಾರ್ ಆಗಿರ್ಬೋದು, ಗ್ರೀನ್ ಹೈಡ್ರೋಜನ್ ಆಗಿರ್ಬೋದು. ಅದೇ ರೀತಿ ನಾವು ಗ್ಯಾಸ್ ಬಳಕೆ, ಎಲೆಕ್ಟ್ರಿಫಿಕೇಷನ್, ಬ್ಯಾಟ್ರಿ ಬಳಕೆ, ಈ ಥರ ಬೇರೆ ಬೇರೆ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ದೇಶದ ಹೊರೆನೂ ಕೂಡ ಕಡಿಮೆ ಆಗುತ್ತೆ, ನಿಮ್ಮ ಜೇಬ್ ಮೇಲೆ ಬೀಳುವ ಕತ್ತರಿ ಕೂಡ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ವಿವರವಾಗಿ ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಇದಿಷ್ಟು ರುದ್ರಮೂರ್ತಿಯವರ ಒಂದು ಮಾತಾಗಿತ್ತು. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಕೆ ಜೊತೆಗೆ ಚಿನ್ನ ಖರೀದಿಯನ್ನು 1 ವರ್ಷ ಮುಂದೂಡೋದ್ರಿಂದ, ಹಾಗೆಯೇ ವೆಡ್ಡಿಂಗ್ಗಳನ್ನು ನಮ್ಮ ದೇಶದಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ನಷ್ಟ ಸಾರ್ವಜನಿಕರಿಗಾಗೋದಿಲ್ಲ, ದೇಶಕ್ಕೂ ಕೂಡ ಹೊರೆ ಕಡಿಮೆ ಆಗುತ್ತೆ, ಸಾರ್ವಜನಿಕರಿಗೂ ಕೂಡ ಇದು ಲಾಭವಾಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.